ಲಾಕ್ಡೌನ್ಗಿಂತ ಮುಂಚೆ ಹೇಗಿತ್ತು, ಸೊ ಈಗ ಹೆಂಗಿದೆ ಸರ್? ಲಾಕ್ಡೌನ್ಗೆ ಮುಂಚಿದಾಗಿ ಫುಲ್ ಗೊತ್ತಾ ಸಿನಿಮಾ ಇಂಡಸ್ಟ್ರಿನೇ ಮುಳುಗೋಗಿತ್ತು. ಕೊರೋನಾ ಎಲ್ಲ ಮುಂದೆ ಎಲ್ಲ ತುಂಬಾ ಇದು ಹೇಳ್ಕೊಳಕ್ಕಾಗಲ್ಲ ಸರ್, ಅಷ್ಟು ತೊಂದರೆ ಆಗಿತ್ತು. ಸಿನಿಮಾ ಥಿಯೇಟರ್ಗಳು ಆಗಿರ್ಬೋದು, ಎಲ್ಲ ಒಂದು ಇಂಡಸ್ಟ್ರಿಗೆ ಮತ್ತೆ ಎಲ್ಲ ವ್ಯವಹಾರ ಎಲ್ಲ ಇದಾಗಿತ್ತು. ಈಗೆಲ್ಲ ಸ್ವಲ್ಪ ಲಾಕ್ಡೌನ್ ಎಲ್ಲ ಕ್ಲೋಸ್ ಆಯ್ತು, ಈಗ ಚೆನ್ನಾಗಿ ನಡೀತಾ ಇದೆ ಸರ್, ಪರವಾಗಿಲ್ಲ. ಸರ್ ಈಗ ಕಾಟೇರ ಹವಾ ಎಲ್ಲಾ ಕಡೆ ತುಂಬಾ ಹೊರ ಇಡ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಯಾವಾಗ ಬುಕಿಂಗ್ ಸ್ಟಾರ್ಟ್ ಆಯ್ತು ಸರ್? ಸಾಟರ್ಡೆ 11:30 ಸ್ಟಾರ್ಟ್ ಆಯ್ತು. ವಿತಿನ್ 2 hours ಅಲ್ಲಿ ಎಲ್ಲ ಟಿಕೆಟ್ ಕ್ಲೋಸ್ ಆಗಿದೆ ಸರ್. 6,850 ಟಿಕೆಟ್ ಕ್ಲೋಸ್ ಆಗಿದೆ. ಆಮೇಲೆ ಈಗ ನಿನ್ನೆಯಿಂದ ತಿರುಗಿ ಈ ಪ್ರೆಸರ್, ಅಭಿಮಾನಿಗಳ ಪ್ರೆಸರ್ ತಡೆಯಕ್ಕಾಗ್ದಿರನೆ ರಾತ್ರಿ ಅಂದ್ರೆ ಗುರುವಾರ ನೈಟ್ ಮಿಡ್ ನೈಟ್ 12:30 ಮೊದಲನೇ ಫ್ಯಾನ್ ಶೋ ಹಾಕಿದ್ದಾರೆ. 600 rupees ಪ್ಲಸ್ 500 rupees ಟಿಕೆಟ್ ಮಾಡಿ ಫ್ಯಾನ್ಸ್ಗೋಸ್ಕರ ಸ್ಪೆಷಲ್ ಶೋ ಮಾಡಿದ್ದಾರೆ. ಅಂದ್ರೆ ಇದೇ ಇತಿಹಾಸದಲ್ಲಿ ನನ್ನ ಅನುಭವದಲ್ಲಿ ನಮ್ಮ ಥಿಯೇಟರ್ ಅಲ್ಲಿ ಇದೇ ಫಸ್ಟ್ ಟೈಮ್ ಸಿನಿಮಾ ಆಗ್ತಾ ಇರೋದು. ಆ ತರ ಎಲ್ಲ 5 ಗಂಟೆಗೆಲ್ಲ ಮಾಮೂಲಿ 4 ಗಂಟೆ 5 ಗಂಟೆ ಆಗ್ತಾ ಇದ್ರು. ಬಟ್ ಈ ಸರಿ 12:30 ಹಾಕಿದ್ರೆ 5 ಗಂಟೆಗೂ ಇದೆ ಸರ್. ಒಟ್ಟು 7 ಶೋ ಇದೆ ಸರ್. ಮೊದಲನೇ 7 ಶೋ ಇದೆ. ಶುಕ್ರವಾರ 7 ಶೋ ಬರುತ್ತೆ. ಸೊ ಇದು ರೆಕಾರ್ಡ್ ಅಂತೀರಾ? ಫುಲ್ ರೆಕಾರ್ಡ್ ಆಗ್ತದೆ ಸರ್. ನೀವು ಬುಕಿಂಗ್ ಕೊಡ್ಬೇಕಾದ್ರೆ ಜನ ಹೆಂಗ್ ಅವಾಯ್ಡ್ ಮಾಡ್ತಿದ್ರಿ ಸರ್? ಈಗ ಏನಾಗಿದೆ, ಮೊದಲು ತುಂಬಾ ಇಲ್ಲಿ ಕ್ಯೂನಲ್ಲೇ ಕೌಂಟರ್ ಕೊಡ್ತೀವಿ. ಈಗೆಲ್ಲ ಆನ್ಲೈನ್ ಇರೋದ ಬುಕ್ ಮೈ ಶೋ ಹೋಗ್ಬಿಡುತ್ತೆ. ಸ್ವಲ್ಪ ಒಂದು 30% ಇಲ್ಲಿ ಕೌಂಟರ್ ಬಂದು ತಾಳ್ತಾರೆ. ಪರಿಚಯ ಇರೋರು ಫ್ಯಾನ್ಸ್ ಅಲ್ಲಿ ಇಲ್ಲೇ ಬಂದು ಆಫೀಸಲ್ಲಿ ಬಂದು ತಾಡೋದ್ರೆ ಕೌಂಟರ್ ಬಂದು ತಾಡೋಗ್ತಾರೆ. ಸರ್ ಎಷ್ಟು ಬುಕಿಂಗ್ ಆಗಿದೆ ಸರ್ ಈಗ? ಸರ್ ಇನ್ನು 12 ಈಗ ರೇಟ್ ಆಫ್ ಅಡ್ಮಿಷನ್ ಹೋಗ್ತಾ ಇದೆ. ಒಂದು 30% ಏನಾಗಿದೆ. ಇನ್ನು ನಿನ್ನೆ ಒಂದು ನೈಟ್ ಬಿಟ್ಟಿರೋದು. ಈಗ ಮಿಕ್ಕಿದ್ದು 5 ಗಂಟೆ ಆಗ್ಬೋದು, 9:30, 12:30 ಸೆಕೆಂಡ್ ಶೋ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಭರ್ತಿ ಆಗಿದೆ. ಇನ್ನೊಂದೆಲ್ಲ ಒಂದು 20% ಇರ್ಬೇಕು ಸರ್. ಅಂದ್ರೆ 20% 4 ಗಂಟೆ ಶೋ ಮತ್ತೆ 10 ಗಂಟೆ ಶೋ ಎಲ್ಲ ಸ್ವಲ್ಪ 20% ಇದೆ ಸರ್. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ. ಖಂಡಿತ ಆ ರೇಂಜ್ ಹೋಗ್ತಾ ಇದೆ. ಪ್ಯಾನ್ ಇಂಡಿಯಾ ಅಲ್ಲ ಅಂದ್ರೆ ಆ ರೇಂಜ್ಗೆ ತುಂಬಾ ಸೂಪರ್ ಡೂಪರ್ ಆಗಿ ತುಂಬಾ ಅಡ್ವರ್ಟೈಸ್ಮೆಂಟ್ ಎಲ್ಲ ಜೋರಾಗಿದೆ. ಅಂದ್ರೆ ಒಂದು ಏನೋ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಸರ್. ನೋಡ್ಬೇಕು ಸರ್. ಇದು ರೀಸೆಂಟ್ ಆಗಿ ಸಲಾರ್ ಮೂವಿ ರಿಲೀಸ್ ಆಯ್ತು. ಅದ್ರದ್ದು ಹವಾ ಹೆಂಗಿತ್ತು? ಈಗ ಕಾಟೇರದ್ದು ಬುಕಿಂಗ್ ಆಗ್ತಿದೆಯಲ್ಲ ಕಾಟೇರದಲ್ಲಿ ಸಲಾರ್ ಲೆಕ್ಕ ಹಾಕೊಂಡು 30% ಇಲ್ಲ ಸಲಾರ್. ಈ ಕಾಟೇರ ಕಂಪ್ಯಾರಿಸನ್ ಮಾಡಿದ್ರೆ 30% ಇಲ್ಲ ಸರ್. ಅಷ್ಟು ಪ್ರೆಸರ್ ಇಲ್ಲ. ಅದು ಚೆನ್ನಾಗಿತ್ತು ಕಲೆಕ್ಷನ್ ಅಂತ ಇಲ್ಲ. ಕಾಟೇರ ಮೂವಿ ಅನ್ನೋದು ಒಂದು ದೊಡ್ಡ ಇದು ಅದೇ ತರ. ಅದು ಡಿ ಬಾಸ್ ಅಂದ್ರೇನೆ ಒಂದು ದೊಡ್ಡ ಸಮುದ್ರ ತರ ಅಲೆಗಳು ಬೀಸ್ತಾ ಬರೋದ್. ಇದಕ್ಕೆ ಯಾರು ತಡೆ ಹಾಕಕ್ಕಾಗಲ್ಲ. ಯಾವ್ದೇ ಮೂವಿ ಬಂದ್ರು ಅದು ಅಲೆ ಎಲ್ಲಾ ಮೂವಿನೂ ಹೊಚ್ಕೊಂಡು ಹೋಗುತ್ತೆ. ಹೌದು. ಸಲಾರ್ ಮೂವಿ ರಿಲೀಸ್ ಆಗಿದೆ, ಈಗ ಕಾಟೇರ ರಿಲೀಸ್ ಆಗ್ತಿದೆ. ಅದ್ರ ಬಗ್ಗೆ ಸಲಾರ್ ನಂಗೆ ಗೊತ್ತಿಲ್ಲ ಬ್ರೋ, ಅದು ಬೇರೆ ಭಾಷೆದು. ನಾನು ಕನ್ನಡ ಅಭಿಮಾನಿ, ಕನ್ನಡ ಮಾತ್ರ ನೋಡೋದು. ಈಗ ಸಲಾರ ಓಡುತ್ತಾ ಅಥವಾ ಕಾಟೇರ ಓಡುತ್ತೆ. ನಾವು ಸೆಲೆಬ್ರಿಟಿಗಳು ನಾವು ಓಡಿಸ್ತೀವಿ. ಯಾವ ಫ್ಯಾನ್ ನೀವು? ಓಕೆ. ಕಾಟೇರ ಹವಾ ಹೇಗಿದೆ ಬ್ರೋ? ಓಡ್ತಾ ಇದೆ.